ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಹೊಲಿಗೆ ಕೆಲಸ ಎಲ್ಲ ನಾವು ಹೇಗೆ ಪಡ್ಕೊಳ್ಳೋದು, ಹೇಗೆ ಮಾಡೋದು ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತಾ ಇದ್ದೀನಿ ಚಾನಲಲ್ಲಿ. ಅಂಡ್ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಕಿಟ್ಗಳನ್ನು ಕೂಡ ಅನೌನ್ಸ್ ಮಾಡಿದ್ವಿ. ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಕಿಟ್ ಯಾರ್ಯಾರು ತರಿಸಿದ್ರಿ, ಸೊ ಅದ್ರ ಬಗ್ಗೆ ಇಲ್ಲಿ ಕೆಲವೊಂದು ಫೋಟೋಸ್ಗಳನ್ನ ಹಾಕಿರ್ತೀನಿ. ನಮ್ಮ ಚಾನಲ್ ಇಂದನೇ ಸಬ್ಸ್ಕ್ರೈಬರ್ಸು ನಮ್ಮ ಕಡೆಯಿಂದ ತರಿಸ್ಕೊಂಡು ಸೊ ಪ್ರಾಡಕ್ಟ್ ಮಾಡಿದರೆ ಅವ್ರಿಗೆ ಆರ್ಡರ್ಸ್ ಬರ್ತಾ ಇದೆ. ಸೊ ಅವ್ರದ್ದು ಸ್ಯಾಂಪಲ್ಸ್ ಫೋಟೋಸ್ಗಳನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಕೆಲವರು ಭಯ ಪಡ್ತಾ ಇದ್ರಿ, ಆನ್ಲೈನ್ ನಾವು ಕಿಟ್ಗಳನ್ನ ಆರ್ಡರ್ ಮಾಡಿದರೆ ನಮಗೆ ಕರೆಕ್ಟಾಗಿ ಕಿಟ್ ಬಂದು ಸೇರುತ್ತಾ ಅಂತ ಹೇಳಿ. ಸೊ ಡೆಫಿನೆಟ್ಲಿ ನೀವು ಸ್ವಲ್ಪ ಟ್ರಸ್ಟ್ ಮಾಡಲೇಬೇಕು. ಆ್ಯಂಡ್ ಇದು ನನಗೆ ದಿನಕ್ಕೆ ನನಗೆ ಇಷ್ಟೊಂದು ಆರ್ಡರ್ಸ್ಗಳು ಬರುತ್ತೆ. ಹೀಗಾಗಿ ನಿಮ್ಮದು ಫೋನ್ ಕಾಲ್ಸ್ ನಾವು ರಿಸೀವ್ ಮಾಡಲ್ಲ, ಬಟ್ ಅದು ಮೆಸೇಜಿಗೆ ರಿಪ್ಲೈ ಮಾಡಿರ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಒಂದಲ್ಲ ಎರಡಲ್ಲ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಡೈಲಿ ಟು ಡೈಲಿ ನಮ್ಮದು ಇಷ್ಟೊಂದು ಆರ್ಡರ್ಸ್ ಇವತ್ತು ಮಾರ್ನಿಂಗ್ ಆ್ಯಕ್ಚುಲಿ ಕೊರಿಯರ್ದವ್ರು ಕೊಟ್ಟು ಹೋಗಿರೋದು. ಸೊ ಇಷ್ಟೊಂದಿದೆ. ಸೊ ನೀವು ಲೆಕ್ಕ ಹಾಕ್ಬೋದು. ಸೊ ನಿಮ್ಗೆ ಓಕೆ, ನಾನು ಒಪ್ಕೋತೀನಿ, ಆನ್ಲೈನ್ ಅಂತಂದಾಗ ಸ್ವಲ್ಪ ಭಯ ಆಗುತ್ತೆ. ಬಟ್ ಆದರೆ 4 ರಿಂದ 5 ವರ್ಷದವರೆಗೂ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಆ್ಯಂಡ್ ಬೆಸ್ಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಡೇ ಬೈ ಡೇ. ಆ್ಯಂಡ್ ಸೊ ನಿಮಗೆ ಟ್ರಸ್ಟ್ ಇದ್ದರೆ ನೀವು ಆರ್ಡರ್ ಹಾಕ್ಬೋದು. ಸೊ ಇದು ಒಂದಾಯಿತು. ಓಕೆ, ಸೊ ಇದು ಯಾರ್ಯಾರ್ದು ನಾವು ಆರ್ಡರ್ ತೊಗೊಂಡಿರ್ತೀವಿ ಅವ್ರಿಗೆ ಟ್ರ್ಯಾಕಿಂಗ್ ನಂಬರ್ ಕೂಡ ಕೊಟ್ಟಿರ್ತೀವಿ. ಸೊ ಇದರಿಂದ ನೀವು ಈಸಿಲಿ ನಿಮ್ಮ ಪ್ರಾಡಕ್ಟ್ ನಿಮಗೆ ಎಲ್ಲಿ ಬಂದಿದೆ ಮತ್ತು ಯಾವಾಗ ಬರುತ್ತೆ ಮನೆಗೆ ಅಂತ ಹೇಳಿ ನೀವು ಟ್ರ್ಯಾಕ್ ಮಾಡ್ಬೋದು. ಕೆಲವರಿಗೆ ನಮ್ಗೆ ಓದೋಕ್ಕೆ ಬರಲ್ಲ, ನಮಗೆ ಟ್ರ್ಯಾಕ್ ಮಾಡೋಕ್ಕೆ ಬರೋಲ್ಲ ಅನ್ನೋರಿಗೆ ನಾವು ಖುದ್ದಾಗಿನೇ ಟ್ರ್ಯಾಕ್ ಮಾಡಿ ಕಳಿಸಿರ್ತೀವಿ. ಸೊ ಅವ್ರು ನಮಗೆ ಚಾಟ್ ಮಾಡ್ತಾ ಇರ್ತಾರೆ. ಸೊ ನಮಗೆ ಬಂದಿಲ್ಲ ಅಂತಂದರೆ ನಾವೇ ಖುದ್ದಾಗಿ ಅದನ್ನು ನೋಡ್ತೀವಿ, ಎಲ್ಲಿ ಬಂದಿದೆ, ಯಾವ ಊರಿಗೆ ಬಂದಿದೆ ಅಂತ. ನಂತರ ಕಿಟ್ ನಿಮ್ಗೆ ತಲುಪೋವರೆಗೂ ನಾವು ಕಾನ್ವರ್ಸೇಷನ್ ಮಾಡ್ತಾನೆ ಇರ್ತೀವಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಆ್ಯಂಡ್ ಮೇನ್ ಮುಖ್ಯವಾಗಿ ಹೇರ್ಬೋದು ಕಿಟ್ ನಾವು ಅನೌನ್ಸ್ ಮಾಡಿದ್ವಿ ಲಾಸ್ಟ್ ಟೈಮು. ಸುಮಾರು ಜನ ಆರ್ಡರ್ ಮಾಡಿದ್ರಿ. ಸೊ ಇಲ್ಲಿ ನಾನೊಂದು ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತಿದ್ದೀನಿ ರಿಲೇಟೆಡ್ ಹೇರ್ಬೋದೆ. ಸೊ ಅದೇನಂತ ನೋಡೋಣ. ಸೊ ಇದು ಹೇರ್ಬೋದಲ್ಲಿ ಆ್ಯಕ್ಚುಲಿ ನಾವು ಹೇರ್ಬೋ ಕಿಟ್ಟಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಸ್ಪೆಷಲಿ ನಾನು ಇದನ್ನು ಡೈ ಮಾಡಿಸಿದ್ದೀನಿ, ಬಟ್ಟೆನ ಡಿಸೈನ್ ಕೊಟ್ಟು. ಒಂದೇ ಬಟ್ಟೆ ಅಲ್ಲ, ಸುಮಾರು ಕಲರ್ಸ್, ಸುಮಾರು ಡಿಸೈನ್ಸ್ಗಳಿದೆ ಇವಾಗ ನಮ್ಮ ಹತ್ರ. ಸೊ ಇದು ಡಿಸೈನ್ಸ್ಗಳು ನಿಮಗೆ ಹೇರ್ಬೋ ಕಿಟ್ಟಲ್ಲಿ ಸಿಗುತ್ತೆ. ಆ್ಯಂಡ್ ಸೊ ಜಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು ಡಾಟ್ ಇದೆ. ಸೊ ಎಲ್ಲವೂ ಬಟ್ಟೆ ಎಲ್ಲ ಡಿಸೈನ್ ಸಿಗುತ್ತೆ ಅಂತ ನಾನು ಹೇಳಲ್ಲ. ಕಿಟ್ಟಲ್ಲಿ ನಾವು ಇವುಗಳನ್ನ ಡಿಸೈನು ಕೆಲವರಿಗೆ ಹೇಗೆ ಆರ್ಡರ್ ಬರುತ್ತೋ ಹಾಗೆ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಸೊ ಸಪ್ರೇಟಾಗಿ ನಿಮಗೆ ಬೇಕು ಅಂತಂದರೆ ಇದು ಡಿಸೈನ್ ಯಾವುದು ಇಷ್ಟ ಆಗುತ್ತೆ ನೋಡ್ಕೊಳ್ಳಿ. ಸುಮಾರು ಡಿಸೈನ್ಸ್ಗಳಿದೆ, ಇವಾಗ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಯಾವ್ದು ನಿಮಗೆ ಡಿಸೈನ್ ಇಷ್ಟ ಆಗುತ್ತೋ ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ನಮಗೆ ಆರ್ಡರ್ ಕೊಟ್ಟು ಮಾಡಿಸ್ಕೋಬೋದು, ನಿಮ್ಮದೇ ಆದಂಥ ಓನ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡೋದಕ್ಕೆ. ಆ್ಯಂಡ್ ಇದು ನಿಮಗೆ ಒಂದೊಂದು ಏನು ಡಿಸೈನ್ ಹೇಳ್ತಾ ಇದ್ದೀವಿ, ಮಿನಿಮಮ್ 10 ಮೀಟರ್ ಆದರೂ ನೀವು ಆರ್ಡರ್ ಕೊಡಬೇಕು. ಇಲ್ಲ ಅಂತಂದರೆ ನಿಮಗೆ ಹೇರ್ ಬುಕ್ ಕಿಟ್ಟಲ್ಲಿ ನಾವು ಕೊಟ್ಟಿರ್ತೀವಿ. ಸೊ ಒಂದ್ಸರಿ ಸ್ಯಾಂಪಲ್ ಮಾಡಿ ನೋಡಿ ಕ್ವಾಲಿಟಿ ಹೇಗಿದೆ ಅಂತ. ಸಪೋಸ್ ನಿಮ್ಗೆ ಇದು ಇಷ್ಟ ಆದರೆ ಸೊ ನೀವು ಕಂಟಿನ್ಯೂ ಮತ್ತೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ಸೊ ಅವಾಗ ನಿಮಗೆ ಇದೇ ಫ್ಯಾಬ್ರಿಕ್ ಬೇಕಂದ್ರೆ ನಮ್ಮ ಹತ್ರ ನೀವು ಒಂದು ಏನೋ 10 ಮೀಟರ್ದು ನೀವು ಆರ್ಡರ್ ಕೊಟ್ಟು ಸಪ್ರೇಟಾಗಿ ಮಾಡಿಸ್ಕೋಬೋದು. ಓಕೆ, ಸೊ ಇದು ಒಂದು ಡಾಟ್ ಇದೆ. ಯಾರಿಗಾದ್ರೂ ಇಷ್ಟ ಇದ್ರೆ ಸೊ ಇದ್ರದ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಇವಾಗ ನಾನು 1 by 1 ಡಿಸೈನ್ ತೋರಿಸ್ತಾ ಹೋಗ್ತೀನಿ. ಸೊ ಯಾವ್ದು ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ನಿಮ್ಗೆ ಇನ್ ಕೇಸ್ ಬೇಕು ಅಂತಂದ್ರೆ ಸಪ್ರೇಟಾಗಿ ಇವತ್ತೇ ಆರ್ಡರ್ ಹಾಕಿ. ಓಕೆನಾ? ಸೊ ಇದು ಫಸ್ಟ್ ಡಿಸೈನ್, ತುಂಬ ಚಿಕ್ಕ ಪ್ರಿಂಟ್ ಇದೆ. ಓಕೆ, ಸೊ ಇದ್ರದ್ದು ಫೋಟೋನ ನಾನು ಇಲ್ಲಿ ಹಾಕ್ತೀನಿ. ಸೊ ಇದರಿಂದ ಸ್ವಲ್ಪ ಇನ್ನೂ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನೀವು ನಮ್ಮ ಗ್ರೂಪಲ್ಲಿ ಜಾಯ್ನ್ ಆಗಿದ್ರೆ ಸೊ ಗ್ರೂಪಿಗೆ ಕೂಡ ನಾನು ಹಾಕಿರ್ತೀನಿ. ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ. ಇದು ಬೇಕಂತಂದರೆ ಇದು ಕೂಡ ನೀವು ಆರ್ಡರ್ ಕೊಡ್ಬೋದು, ಸ್ಕ್ರೀನ್ಶಾಟ್ ತೊಗೊಂಡು ಹಾಕಬೇಕು. ಓಕೆನಾ? ಫಸ್ಟ್ ಒಂದಾಯಿತು. ಇದು ಕಂಟಿನ್ಯೂಸ್ ನಾವು ಪ್ರಿಂಟ್ ಹಾಕ್ಸೋದ್ರಿಂದ ಸೊ ಇದು ಕಂಟಿನ್ಯೂಸ್ ಇದೇ ರೀತಿ ಪ್ರಿಂಟ್ ಬಂದಿರೋಂಥದ್ದು. ಸೊ ನೋಡ್ತಾ ಇದ್ದೀರಾ, ಇದು ಈ ರೀತಿ ಜಾಯಿಂಟ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಡಿಸೈನ್ ಬಂದ್ಬಿಟ್ಟು ಹಾರ್ಟ್ ಶೇಪಲ್ಲಿದೆ, ರೆಡ್ ಕಲರ್ದು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಹೇರ್ ಬೋಸ್ ಎಲ್ಲ ಮಾಡಿದಾಗ ಮತ್ತು ಹೇರ್ ಸ್ಕ್ರಂಚೀಸ್ಗಳು ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಕೂಡ ಫ್ಯಾಬ್ರಿಕ್ ನೀವು ಬೇಕು ಅಂತಂದರೆ ಸೊ ಇದು ಕೂಡ ಸಪ್ರೇಟಾಗಿ ನೀವು ಆರ್ಡರ್ ಹಾಕ್ಬೋದು 10 ಮೀಟರ್ ಅಂತ ಹೇಳಿ. ಇಲ್ಲ ಅಂತಂದರೆ ನಿಮಗೆ ಹೇರ್ ಬೋಸ್ ಕಿಟ್ ಆರ್ಡರ್ ಮಾಡ್ತಿರಲ್ವ, ಯಾರ್ಯಾರು ಇವಾಗ ಬೇಗನೆ ಆರ್ಡರ್ ಮಾಡ್ತೀರಾ ಅಂತ ಅವ್ರಿಗೆ ಹೋಗುತ್ತೆ. ಯಾಕಂದರೆ ನನ್ನ ಹತ್ರ ಇವಾಗ ಏನು ಡೈ ಮಾಡಿಸಿದ್ದೀನಿ, ನಾನು ತರಿಸಿದ್ದೀನಿ, ಇದು ಸ್ಯಾಂಪಲ್ ತರಿಸಿರೋದು. ಸೊ ಹೀಗಾಗಿ ಇದು ಎಷ್ಟು ಜನ ಫಸ್ಟಿಗೆ ಆರ್ಡರ್ ಮಾಡ್ತಾರೆ ಅವ್ರಿಗೇ ಹೋಗುತ್ತೆ. ಸೊ ನೆಕ್ಸ್ಟ್ ಆರ್ಡರ್ ಮಾಡ್ದವ್ರಿಗೆ ಹೋಗುತ್ತೆ ಅಂತ ನನಗೆ ಗ್ಯಾರಂಟಿ ಇಲ್ಲ. ಯಾಕಂದರೆ ಫ್ಯಾಬ್ರಿಕ್ ಮುಗಿದೋದ್ಮೇಲೆ ಸೊ ನೆಕ್ಸ್ಟ್ ಮತ್ತೆ ರೀಸ್ಟಾಕ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಯಾರಿಗಾದ್ರೂ ಬೇಕು ಅಂತಂದರೆ ಕಿಟ್ ಇವತ್ತೇ ಆರ್ಡರ್ ಮಾಡಿ. ಸೊ ಇದು 3ನೇ ಡಿಸೈನು. ಇದರಲ್ಲಿ ತುಂಬ ಚಿಕ್ಕ ಗುಲಾಬಿ ಹೂಗಳಿದೆ, ಪಿಂಕ್ ಕಲರ್ದು. ಲಾಸ್ಟ್ ಟೈಮ್ ಪಿಂಕ್ ಇದ್ದು ನಾನು ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಕಿಟ್ ಅನೌನ್ಸ್ ಮಾಡಿದ್ದೆ. ಜಸ್ಟ್ ಲೈಕ್ ಅದೇ ರೀತಿನೇ ಇದೆ. ಪ್ಯೂರ್ ಸ್ಯಾಟಿನಲ್ಲಿ ಇರುವಂಥದ್ದು ಬಟ್ಟೆ. ಆ್ಯಂಡ್ ನೀವು ಶೈನಿಂಗ್ ನೋಡಿದ್ರೆ ತುಂಬ ಸ್ಮೂತ್ ಬಟ್ಟೆ ಇದೆ. ಓಕೆನಾ? ಸೊ ಇದು ಒಂದು ಡಿಸೈನ್. ಇನ್ನೊಂದು ನೆಕ್ಸ್ಟ್ ಡಿಸೈನು ಡೋನಟ್ ಇದೆ. ಸೊ ಇದು ಲೈಟ್ ಬ್ಲೂ ಕಲರಲ್ಲಿದೆ. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ರಿಯಲ್ ಪಿಕ್ಸ್ನ ನಾನು ಇಲ್ಲಿ ಹಾಕ್ತಾ ಹೋಗ್ತೀನಿ. ಸೊ ಇಲ್ಲ ಅಂತಂದರೆ ನಿಮಗೆ ಗ್ರೂಪಲ್ಲಿ ನೋಡೋಕೆ ಸಿಗುತ್ತೆ. ಸೊ ಇನ್ನೊಂದು ಇದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ತಾ ಕಂಟಿನ್ಯೂ ಇದು ಆ್ಯಕ್ಚುಲಿ ನಾವು ಡೈ ಹಾಕ್ಸೋದ್ರಿಂದ ಇದು ನಾನು ಸ್ಯಾಂಪಲ್ಗೋಸ್ಕರ ತರಿಸಿರೋದು ಆ್ಯಕ್ಚುಲಿ. ಆ್ಯಂಡ್ ಇದು ಹಾರ್ಟ್ ಶೇಪಲ್ಲಿದೆ ನೋಡಿ. ಸೊ ಇದು ಕೂಡ ತುಂಬಾ ಡಿಮ್ಯಾಂಡಲ್ಲಿರುವಂಥದ್ದು. ಆ್ಯಂಡ್ ಇದು ನನಗೆ ಜಾಸ್ತಿ ಆರ್ಡರ್ ಬಂದಿರುವಂಥದ್ದು. ಹೇರ್ ಬೋಸ್ ಮತ್ತು ಚಿಕ್ಕ ಬೋಸ್ಗಳು ಮಾಡಿದ್ದೆ ನಾನು.
ತುಂಬ ಚೆನ್ನಾಗಾಗುತ್ತೆ ಅದು ಅಟ್ರಾಕ್ಟಿವ್ಲಿ. ಸೊ ಸಪ್ರೇಟ್ಲಿ ನಾನು ನಿಮಗೆ ಅದ್ರದ್ದು ವೀಡಿಯೋ ಶೇರ್ ಮಾಡ್ತೀನಿ. ಆ್ಯಂಡ್ ಆ ರೀತಿ ಹೇರ್ ಬೋಸ್ಗಳು ಮಾಡಿದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಸೇಲ್ ಆಗುತ್ತೆ. ಸೊ ನಾವು ನಾರ್ಮಲಿ ಇವಾಗೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಫ್ಯಾಬ್ರಿಕ್ ತೊಗೊಂಡು ನಾವು ಹೇರ್ ಬೋಸ್ ಎಲ್ಲ ಮಾಡಿದರೆ ಯಾರೂ ತೊಗೊಳೋದಿಲ್ಲ. ಸ್ವಲ್ಪ ಡಿಫ್ರೆಂಟ್ ವೇದಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಇದು ಇನ್ನೊಂದು ಡಿಸೈನು. ಸೊ ಇದರಲ್ಲೂ ಕೂಡ ಫ್ಲವರ್ಸ್ ಇದೆ, ರೋಸು ಚಿಕ್ಕ ಚಿಕ್ಕದು. ಆ್ಯಂಡ್ ಇದರಲ್ಲಿ ಗ್ರೀನ್ ಕಲರ್ದು ಎಲೆಗಳಿದೆ. ಜಸ್ಟ್ ಒಂದು ಸ್ವಲ್ಪ ಫ್ಲೋರಲ್ ಪ್ರಿಂಟ್ ಇದೆ. ಸೊ ನೋಡ್ತಾ ಇರ್ಬೋದು. ಇದು ಕೂಡ ಪಿಕ್ ಹಾಕಿರ್ತೀನಿ ನಾನು. ಆ್ಯಂಡ್ ಇದು ಬೇಕಂದ್ರೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದು ಸ್ಕ್ರೀನ್ ಶಾಟ್ ತೊಗೊಳ್ಳಿ, ಓಕೆನಾ. ಆ್ಯಂಡ್ ಇದು ನೆಕ್ಸ್ಟ್, ಇದಂತೂ ಸೂಪರ್ ಆಗಿದೆ ಅಲ್ವಾ. ಇದಂತೂ ಎಕ್ದಮ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಸೊ ಇದರಿಂದ ನಾನು ಆಲ್ರೆಡಿ ಪ್ರಾಡಕ್ಟ್ಗಳು ಮಾಡಿದ್ದೀನಿ. ಸೊ ಇದು ತುಂಬ ಎಕ್ಸಲೆಂಟ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಬೇರೆ. ಆ್ಯಂಡ್ ನೆಕ್ಸ್ಟ್ ಪ್ರಿಂಟ್ ತುಂಬ ಚಿಕ್ಕ 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 ಫ್ಲವರ್ಗಳಿದೆ, ಓಕೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಕ್ರಂಚೀಸ್ ಎಲ್ಲ ಮಾಡ್ತೀವಲ್ವಾ, ಮತ್ತು ಹೇರ್ ಬೋಸ್ ಮಾಡ್ತೀವಿ. ಯಾರು ಅಫಿಷಿಯಲಿ ಬ್ಯಾಂಕಲ್ಲೆಲ್ಲ ಕೆಲಸ ಮಾಡ್ತಾರೆ ನೋಡಿ, ಸೊ ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಡೀಸೆಂಟ್ ಆಗಿರೋದು ಫ್ಯಾಬ್ರಿಕ್ ಇದ್ರೆ ಸೊ ಅವ್ರು ತೊಗೊತಾರೆ, ಅವ್ರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಆ್ಯಕ್ಚುಲಿ. ಕೆಲವರು ಲೈಟ್ ಕಲರ್ ಇಷ್ಟಪಡಲ್ಲ, ಬಟ್ ಕೆಲವರು ಅಫಿಷಿಯಲ್ ಇರ್ತಾರಲ್ವಾ, ಅವ್ರಿಗೆ ಲೈಟ್ ಕಲರ್ಸ್ ಬೇಕು. ಸೊ ಯಾವಾಗ ನಮ್ಮ ಕಸ್ಟಮರ್ ಥರ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ ಪ್ರಾಡಕ್ಟ್. ಸೊ ಇದು ಇನ್ನೊಂದು, ಇದು ಕೂಡ ಸ್ವಲ್ಪ, ಸೊ ಇದು ಕೂಡ ಫ್ಲವರ್ ಇದೆ. ಆ್ಯಂಡ್ ಇದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ನನಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಇದರಿಂದ ಕೂಡ ಸ್ಕ್ರಂಚೀಸ್ ಮತ್ತು ಹೇರ್ ಬೋಸ್ನ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಪಿಂಕ್ ಕಲರ್, ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ನಾನೇ ಖುದ್ದಾಗಿ ಇದನ್ನು ಸೆಲೆಕ್ಟ್ ಮಾಡಿರೋದೆಲ್ಲ ಡಿಸೈನ್ಸ್ನ. ಸೊ ನೀವು ನೋಡ್ಬೋದು, ಇದು ಕೂಡ ಪ್ಯೂರ್ ಸ್ಯಾಟಿನಲ್ಲಿ ಇರುವಂಥದ್ದು ಇದೆ ಆ್ಯಕ್ಚುಲಿ. ಹೀಗಾಗಿ ನೀವು ಮಾಡುವಂಥ ಸ್ಕ್ರಂಚೀಸು ಮತ್ತು ಹೇರ್ ಬೋಸು ಎಕ್ಸಲೆಂಟ್ ಆಗಿರುತ್ತೆ. ಆ್ಯಂಡ್ ಈಸಿಲಿ ಆರ್ಡರ್ಸ್ಗಳು ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇದು ಸ್ಟ್ರಾಬೆರಿ ನೀವು ನೋಡ್ತಾ ಇರ್ಬೋದು, ಇವಾಗ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ. ಸ್ಟ್ರಾಬೆರಿದು ಪ್ರಿಂಟ್ ಇದೆ. ಸೊ ಇವನ್ನೆಲ್ಲ ನಾವು ನಿಮಗೆ ಹೇರ್ ಕಿಟ್ಟಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸ್ಯಾಂಪಲ್ಸ್ ಕಿಟ್ ಇರುತ್ತೆ ಅದು ಆ್ಯಕ್ಚುಲಿ. ನೀವು ಒಂದ್ಸರಿ ಮಾಡಿ ನೋಡಬೇಕು. ನಂತರ ನೀವು ಡಿಸೈನ್ ಪ್ರಕಾರ ಆರ್ಡರ್ ಕೊಟ್ಟು ಡಿಸೈನ್ ತರಿಸ್ಕೊಂಡು ಸೊ ಆ ರೀತಿ ಎಲ್ಲ ನೀವು ಸ್ಟೋರ್ ಮಾಡಬೇಕಾಗುತ್ತೆ ಪ್ರಾಡಕ್ಟು. ನಂತರ ಆರ್ಡರ್ ಬಂದ ಹಾಗೆ ರಿಕ್ವೈರ್ಮೆಂಟ್ ತೊಗೋಬೇಕಾಗುತ್ತೆ. ಸಮ್ಟೈಮ್ಸ್ ಹೇಗಿರುತ್ತೆ, ಕಸ್ಟಮರ್ಸಿಗೆ ತೋರಿಸ್ಬೇಕಾಗುತ್ತೆ ನಾವು, ಇದು ನಮ್ಗೆ ಇಷ್ಟ, ಇದು ಬೇಕು ಅಂದರೆ. ಸೊ ಅದ್ರದ್ದೇ ಫ್ಯಾಬ್ರಿಕ್ ಇಲ್ಲ ಅಂದರೆ ನೀವು ನಮ್ಮ ಹತ್ರ ಕೂಡ ತೊಗೋಬೋದು. ಸೊ ಇದು ಸ್ಟ್ರಾಬೆರಿ, ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಬೇಕಂದರೆ ನಾನು ಫೋಟೋನ ಹಾಕಿರ್ತೀನಿ, ಓಕೆನಾ. ಸೊ ಇದೊಂದು ಇಷ್ಟು ಇವಾಗ ನಾನು ಜಸ್ಟ್ ಡೈ ಹಾಕಿಸಿ ತರಿಸಿರುವಂಥದ್ದು. ಸೊ ಇದರಲ್ಲಿ ಯಾವುದಾದ್ರು ನಿಮ್ಗೆ ಇಷ್ಟ ಇದ್ದರೆ ನೀವು 10 ಮೀಟರೇ ಮಿನಿಮಮ್, ಓಕೆ. ಸೊ ಅದಕ್ಕಿಂತ ಕಡಿಮೆ ನಾವು ತಗೊಳ್ಳೋದಿಲ್ಲ. ಸೊ ಹೀಗಾಗಿ ಹೇಳ್ತಾ ಇರೋದು 10 ಮೀಟರ್ ಮಿನಿಮಮ್ ಇರುತ್ತೆ. ಸೊ ಯಾವ ಡಿಸೈನ್ ಬೇಕು ನೀವು ಆರ್ಡರ್ ಕೊಡ್ಬೋದು. ಇಲ್ಲಪ್ಪ ನಮ್ಗೆ ಅದೆಲ್ಲ ಆಗಲ್ಲ ಅಂತಂದರೆ ಜಸ್ಟ್ ಟ್ರೈ ಮಾಡ್ತೀವಿ ಫಸ್ಟ್ ಅಂತಂದರೆ ಕಿಟ್ ತರಿಸ್ಕೊಳ್ಳಿ. ಸೊ ಇದು ಲಿಮಿಟೆಡ್ ನಾನು ತರಿಸಿರುವಂಥದ್ದು. ಸೊ ಯಾರು ಫಸ್ಟಿಗೆ ಏನು ಆರ್ಡರ್ ಮಾಡ್ತೀರಾ ಹೇಳ್ಬೋದು, ಸೊ ಅವ್ರಿಗೆ ಹೋಗುತ್ತೆ ಇದು ಆ್ಯಕ್ಚುಲಿ. ಸೊ ನೀವು ಇನ್ನೂ ಆರ್ಡರ್ ಮಾಡಿಲ್ಲ ಅಥವಾ ಮಾಡ್ಬೇಕಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಆರ್ಡರ್ ಮಾಡಿ, ಒಂದ್ಸಲ ಟ್ರೈ ಮಾಡಿ. ಸೊ ನಂತರ ನಿಮ್ಗೆ ಅದು ಚೆನ್ನಾಗಿ ಅನಿಸ್ತು ಅಂತಂದರೆ ಆ ಪಕ್ಕದಲ್ಲಿ ನಿಮ್ಗೆ ಆರ್ಡರ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೇಗೆ ಬರುತ್ತೆ ಹಾಗೆ ನೀವೇನು ಮಾಡ್ಬೋದು ಅಂದರೆ ಮತ್ತೆ ನೀವು ಹೆಚ್ಚಿದ್ದು ಸ್ಟಾಕ್ ಮಾಡಿಕೊಂಡು ನಿಮ್ಮ ಚಿಕ್ಕದೊಂದು ಬಿಸ್ನೆಸ್ನ ಮನೆಯಿಂದ ಸ್ಟಾರ್ಟ್ ಮಾಡ್ಬೋದು. ತಮ್ನೇಲಲ್ಲಿ ಪ್ಯಾಕಿಂಗ್ ಆರ್ಡರ್ಸ್ ಅಂತ ನಾನು ಹಾಕಿರ್ತೀನಿ. ಯಾವಾಗಲೂ ಕೂಡ ನಾವು ಹೇಳಿರುವಂಥ ಪ್ಲಾಟ್ಫಾರ್ಮು, ಮಾರ್ಕೆಟಿಂಗ್ದು ಎಲ್ಲ ಇನ್ಫಾರ್ಮೇಷನ್ ನೀವು ಕಿಟ್ಟಲ್ಲಿ ಇರುತ್ತೆ. ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಆರ್ಡರ್ಸ್ಗಳು ಹೇಗೆ ಬರುತ್ತೆ, ಪ್ಯಾಕಿಂಗ್ ಹೇಗೆ ಮಾಡಬೇಕು, ಹಾಗೆ ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು, ಓಕೆ. ಆ್ಯಂಡ್ ಸೈಜ್ ಪ್ರಕಾರ ಇರುತ್ತೆ, ಎಷ್ಟು ಸೈಜಿಗೆ ಎಷ್ಟು ನಾವು ಪ್ರೈಸ್ ಡಿಸೈಡ್ ಮಾಡಬೇಕು, ಓಕೆ. ಸೊ ಆ ರೀತಿ ಎಲ್ಲ ಚಾರ್ಟಲ್ಲಿ ಇರುತ್ತೆ ನಿಮಗೆ. ಸೊ ಏನು ಮಾಡಬೇಕಾಗಿಲ್ಲ, ಜಸ್ಟ್ ಪ್ರಾಡಕ್ಟನ್ನ ರೆಡಿ ಮಾಡಿ ನಾವು ಹೇಳಿರುವಂಥ ಎಲ್ಲ ಒಂದು ಇನ್ಫಾರ್ಮೇಷನ್, ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಒಂದು 10 ಪಾಯಿಂಟ್ ಇರುತ್ತೆ. ಸೊ ಅದರಲ್ಲಿ ಪ್ರತಿಯೊಂದು ನೀವು ಫಾಲೋ ಮಾಡಬೇಕು. ಸೊ ಸುಮಾರು ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಈಗಾಗಲೇ ನನ್ನ ಸುಮಾರು ಸಬ್ಸ್ಕ್ರೈಬರ್ಗೆ ಆಲ್ರೆಡಿ ಅಕ್ಕಪಕ್ಕದಲ್ಲೇ ಆರ್ಡರ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ತುಂಬಾ ಖುಷಿ ಆಯಿತು ನನಗೆ. ಸೊ ಹೀಗಾಗಿ ಯಾರಾದರೂ ಮನೇಲೆ ಮಾಡ್ತೀವಿ ಅಂತ ಅನ್ನೋ ಹೆಣ್ಮಕ್ಳಿಗೆ ಇದೊಂದು ಬೆಸ್ಟ್ ಕೆಲಸ ಅಂತ ಹೇಳ್ತೀನಿ. ಹೊಲಿಗೆ ಕೆಲಸ ನಮ್ಗೆ ಯಾರು ಕೊಡ್ತಾರೆ, ನಾವು ಎಲ್ಲಿ ಮಾಡೋಣ, ಹೇಗೆ ಮಾಡೋಣ ಅಂತ ತುಂಬಾ ಕನ್ಫ್ಯೂಸ್ ಆಗಿರ್ತೀರಾ. ಕನ್ಫ್ಯೂಸ್ ಆಗಬೇಡಿ. ಸೊ ಚಿಕ್ಕದೊಂದು ಪುಟ್ಟದೊಂದು ಒಂದು ಬಿಸ್ನೆಸ್ ಮನೆಯಿಂದನೇ ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆ ಒಂದು ಆದಾಯ ಆಗುತ್ತೆ. ಸೊ ಇದನ್ನು ಆಲ್ರೆಡಿ ನಾನು ಪ್ರಾಕ್ಟಿಕಲ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಇದ್ರದ್ದು ರಿಸಲ್ಟ್ ತುಂಬ ಚೆನ್ನಾಗಿದೆ. ಸೊ ಈಗ ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ನೀವು ಇದನ್ನು ಹೇರ್ ಬೋ ಕಿಟ್ಗೆ ಇವತ್ತೇ ಆರ್ಡರ್ ಕೊಟ್ಟು ಬೇಗನೆ ನಿಮ್ಮ ಕಿಟ್ನ ಬುಕ್ ಮಾಡಿ, ಓಕೆನಾ. ಸೊ ಇದಲ್ಲೂ ಕೂಡ ಮೇನ್ ಅಂತಂದರೆ ಇವತ್ತು ಏನು ನಾನು ವಿಡಿಯೋದಲ್ಲಿ ಏನೇನು ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದೆ ಅದಲ್ಲೂ ಕೂಡ ನಿಮ್ಗೆ ಏನಾದರೂ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನೀವು ನಾನು ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನೀವು ನಮಗೆ ಮೆಸೇಜ್ ಹಾಕ್ಬೋದು. ಫೋನ್ ಮಾಡೋಕ್ಕೆ ಹೋಗಬೇಡಿ, ಫೋನ್ ರಿಸೀವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ಡೈಲಿ ನನಗೆ ಸುಮಾರು ಫೋನ್ಸ್ ಬರ್ತಾ ಇರುತ್ತೆ. ಸೊ ಎಲ್ಲವೂ ಫೋನ್ ರಿಸೀವ್ ಮಾಡ್ತಾ ಹೋದರೆ ಸೊ ಇಟ್ಸ್ ನಾಟ್ ಅ ಪಾಸಿಬಲ್. ಹೀಗಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಮೆಸೇಜ್ ಹಾಕಿರಿ. ತಕ್ಷಣ ರಿಪ್ಲೈ ಮಾಡಲಿಲ್ಲ ಅಂದರೂ ಕೂಡ ರಿಪ್ಲೈ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ, ಓಕೆನಾ. ಸೊ ಇದಿತ್ತು ನನ್ನ ಮಾಹಿತಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕೊಟ್ಟಿರೋ ನನ್ನೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ನಮಗೆ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟೇ ನಾನು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ.
ಓಕೆ, ಸೊ ಮುಂದಿನ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ನಮಸ್ಕಾರ.